ರೀಸೆಂಟ್ ಆಗಿ HTZ ಅಲ್ಲಿ ನಡೆದ ಉತ್ಸವ ಸೇಲ್ ಅಲ್ಲಿ ನಾನು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದೆ. 15 ಡೇಸ್ ಡಿಲೇ ಆಯ್ತು. May 13th ನಾನು ಬುಕ್ ಮಾಡಿದ್ದು. ಅದೊಂದು ಸಖತ್ ಬೇಜಾರು. ಅಂಡ್ ಇನ್ನೊಂದು ಮೇಜರ್ ಪ್ರಾಬ್ಲಮ್ ನಾನು ಅದ್ರಲ್ಲಿ ಫೇಸ್ ಮಾಡಿದ್ದಂದ್ರೆ ಫೋನ್ ನಂಬರ್ ಹಾಕೋ ಆಪ್ಷನ್ನೇ ಕೊಟ್ಟಿಲ್ಲ ಅವರು. ಇದುವರೆಗೂ ಪೆಂಡಿಂಗ್ ಅಂತಾನೆ ಇದೆ ಅದು. 500 ml ಇದು 500 ml ಅನ್ಕೋತೀನಿ. 66bhp.com ಅಂತೆ. ಒಂದು ಸ್ಪೆಷಲ್ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೀನಿ. ಹ್ಯಾಂಡಲ್ ಬಾರ್ ತರಿಸ್ಕೊಂಡಿದ್ದೀನಿ. 1400 rupees ಇದೆ. 1000 rupees ಇದೆ, ಬಟ್ ಇನ್ಸ್ಟಾಗ್ರಾಮ್ ಐಡಿನೂ ಹಾಕಿರ್ತೀನಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಅಂಡ್ ಇವತ್ತಿನ ವಿಡಿಯೋ ಬಂದು ರೀಸೆಂಟ್ ಆಗಿ HTZ ಅಲ್ಲಿ ನಡೆದ ಉತ್ಸವ ಸೇಲ್ ಅಲ್ಲಿ ನಾನು ಸ್ವಲ್ಪ ಪ್ರಾಡಕ್ಟ್ಸ್ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದೆ. ಸೊ ಅದ್ರ ಬಗ್ಗೆ ಉತ್ಸವ ಸೇಲ್ ಅಲ್ಲಿ ನಾನು ಆರ್ಡರ್ ಮಾಡಿದಾಗ ಅದು ಡೇಟ್ ಬಂದು ನಾನು 30th ಆರ್ಡರ್ ಮಾಡಿರೋದು, ಆರ್ಡರ್ ಪ್ಲೇಸ್ ಮಾಡಿರೋದು. ಬಟ್ ನನಗೆ ಡೆಲಿವರಿ ಆಗಿತ್ತು 15 ಡೇಸ್ ಡಿಲೇ ಆಯಿತು. May 13th ನಾನು ಬುಕ್ ಮಾಡಿದ್ದು. ಸೊ ಈ ಮಂತ್ 14 ಡೆಲಿವರಿ ಆಗಿದೆ. ಸೊ 15 ಡೇಸ್ ತಗೊಂಡಿದೆ ನಾನು ಡೆಲಿವರಿ ಆಗಿರೋದು. ಡೆಲಿವರಿ ಲೇಟ್ ಆಗಿರುತ್ತೆ ಅನ್ನೋ ಬೇಜಾರಿಲ್ಲ ನನಗೆ. ಸೊ ಬಟ್ ಅವ್ರು ಏನಕ್ಕೂ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ, ಅದೊಂದು ಸಖತ್ ಬೇಜಾರು. ನಾನು ಸ್ಕ್ರೀನ್ಶಾಟ್ಸ್ ಹಾಕ್ತೀನಿ ಇಲ್ಲಿ ನೋಡಿ. ಏನೇ ಮೆಸೇಜ್ ಹಾಕಿದ್ರು ರೆಸ್ಪಾನ್ಸ್ ಮಾಡ್ತಿಲ್ಲ. ಆ್ಯಂಡ್ ಇನ್ನೊಂದು ಮೇಜರ್ ಪ್ರಾಬ್ಲಮ್ ನಾನು ಅದ್ರಲ್ಲಿ ಫೇಸ್ ಮಾಡಿದ್ದಂದ್ರೆ, ನಾನು ಆರ್ಡರ್ ಮಾಡೋ ಟೈಮಲ್ಲಿ ಬರೀ ಫೋನ್ ನಂಬರ್ ಹಾಕಿ ಆರ್ಡರ್ ಪ್ಲೇಸ್ ಮಾಡಿಬಿಟ್ಟಿದ್ದೆ. ಸೊ ಅವ್ರದ್ದು ಲಾಗಿನ್ ತಗೊಳ್ಳೋವಾಗ ಫೋನ್ ನಂಬರ್ ಹಾಕೋ ಆಪ್ಷನ್ನೇ ಕೊಟ್ಟಿಲ್ಲ ಅವರು, ಬರೀ ಮೇಲ್ ಐಡಿ ಹಾಕೋ ಆಪ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಲಾಗಿನ್ ಆಗಿ ಏನು ಪ್ರೊಸೆಸ್ ಅಲ್ಲಿ ಇದೆ ಅಂತ ಚೆಕ್ ಮಾಡೋದಕ್ಕೆ ಅಂತ ಲಾಗಿನ್ ಆದ್ರೆ ಅವ್ರ ವೆಬ್ಸೈಟ್ಗೆ ಲಾಗಿನ್ ಆಗಕ್ಕೆ ಆಗ್ತಿಲ್ಲ. ಅವ್ರದ್ದು ಬರೀ ಮೇಲ್ ಐಡಿ ತೋರಿಸ್ತಾ ಇತ್ತು. ಸೊ ಸರಿ ಅಂದ್ಬಿಟ್ಟು ಅವ್ರಿಗೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿದೆ, ನಂಬರ್ ಕಳಿಸಿ ಮೇಲ್ ಐಡಿ ಕಳಿಸಿ ಅಂತ ಎಲ್ಲ ಹೇಳಿ ನನ್ನ ಫೋನ್ ನಂಬರ್ಗೆ ಮೇಲ್ ಐಡಿನ ಅಪ್ಡೇಟ್ ಮಾಡಿದ್ರು. ಆಮೇಲೆ ಲಾಗಿನ್ ಆಯ್ತು. ಒಂದು ಆರ್ಡರ್ ಐಡಿ ಕೊಟ್ಟಿದ್ರು, ನಂದು ಆರ್ಡರ್ ಐಡಿನೂ ಬಂದಿತ್ತು. ಆಮೇಲೆ ಪ್ರೊಫೆಷನಲ್ ಕೊರಿಯರ್ಸ್ ಅಂತ ಅದರಿಂದ ಹಾಕಿದ್ರು. ಸೊ ಅವ್ರದ್ದು ವೆಬ್ಸೈಟ್ಗೆ ಹೋಗಿ ನಾನು ಆರ್ಡರ್ ಐಡಿ ಎಲ್ಲ ಹಾಕಿದ್ರೆ ಪೆಂಡಿಂಗ್ ಅಂತಾನೆ ತೋರಿಸ್ತಾ ಇತ್ತು. ಇದುವರೆಗೂ ಪೆಂಡಿಂಗ್ ಅಂತಾನೆ ಇದೆ ಅದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದಾಗ. ಆಮೇಲೆ ನನಗೆ ಕಾಲ್ ಬಂತು, 14th ಅನ್ಕೋತೀನಿ ಕಾಲ್ ಬಂತು. ಅದು ನನ್ಗೆ ಎಲ್ಲ ಹಾಕಿದ್ದಾರೆ ಅಂದ್ರೆ ಬನ್ನೇರುಘಟ್ಟ ರೋಡ್ ಹತ್ರ ಇರೋ ಡೆಕೆತ್ಲಾನ್ ಪಕ್ಕ ಇರೋ ಕೊರಿಯರ್ ಆಫೀಸ್ ಅಲ್ಲಿ ಬಂದಿದೆ ಅಂತ ಬಂತು. ಸೊ ಅಲ್ಲಿಂದ ನನ್ನ ಮನೆಗೆ ಡೆಲಿವರಿ ಆಪ್ಷನ್ ಇಲ್ಲ, ನಂದಿರೋದು ಬೇಗೂರ್ಕೊಪ್ಪ ರೋಡ್. ಸೊ ಈ ರೋಡ್ ಅಲ್ಲಿ ಡೆಲಿವರಿ ಸಿಗ್ತಾ ಇಲ್ಲ. ನಮ್ಮ ನಿಯರೆಸ್ಟ್ ಇದಕ್ಕೆ ಬ್ರಾಂಚ್ಗೆ ಅವ್ನು ಕಳಿಸಿ ಅಲ್ಲಿಂದ ನಾನು ಡೆಲಿವರಿ ತಗೋಬೇಕಾಗಿತ್ತು. ಸೊ ನಾನು ಮತ್ತೆ 2-3 ದಿನ ಡಿಲೇ ಆಗ್ಬಿಡುತ್ತೆ ಅಂತ ನಾನು ಆಫೀಸಿಂದ ಹೋಗಿ ಕೊರಿಯರ್ ಡೈರೆಕ್ಟ್ ಆಗಿ ನಾನೇ ತಗೊಂಡು ಅಲ್ಲಿಂದ ಮನೆಗೆ ಬಂದೆ. ಸೊ ಈಗ ಅನ್ಬಾಕ್ಸ್ ಮಾಡಿ ನೋಡೋಣ ಏನೇನು ಬಂದಿದೆ ಅಂತ ನೋಡೋಣ. ಸೊ ಮೋಸ್ಟ್ ನಾನು ಎಲ್ಲ ಬರೀ ಇದೇ ಆರ್ಡರ್ ಮಾಡಿದ್ದೆ. ಚೈನ್ ಲ್ಯೂಬ್ ಅಂತ ಅವೆಲ್ಲ ಕಡಿಮೆ ಇತ್ತು, ಸೊ ಅದು ಆರ್ಡರ್ ಮಾಡಿದ್ದೆ. ಮತ್ತೆ ಟೈಲ್ ಟೆಡಿ ಆರ್ಡರ್ ಮಾಡಿದ್ದೆ, ನಂದು ಎಕ್ಸ್ಪಲ್ಸ್ದು ಟೈಲ್ ಟೆಡಿ. ಮತ್ತೆ ಬಾಲಕ್ಲಾವ ಆರ್ಡರ್ ಮಾಡಿದ್ದೆ. ಸೊ ಇದು ಚೈನ್ ಲ್ಯೂಬ್ ಸ್ಪ್ರೇ. ಸೊ ಇದು ಬಂದು 150 ml, ಸಾರಿ 500 ml. ಸೊ ಕ್ವಾಂಟಿಟಿ ಬಂದು 500 ml. ಸೊ ಇದೊಂದು ಆರ್ಡರ್ ಮಾಡಿದ್ದೆ. ಮತ್ತೆ WD-40 ಸ್ಪ್ರೇ ಒಂದು, ಇದು 500 ml ಅನ್ಕೋತೀನಿ. ಸೊ ನೆಕ್ಸ್ಟ್ ಎರಡು ಥ್ರಾಟಲ್ ಬಾಡಿ ಕಾರ್ಬ್ ಕ್ಲೀನರ್ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಒಂದು ಬಾಲಕ್ಲಾವ ಇದೆ, 66bhp.com ಅಂತೆ. ಸೊ ಅದ್ರದ್ದೊಂದು ಬಾಲಕ್ಲಾವ ತರಿಸಿದ್ದೀನಿ. ಆಮೇಲೆ ಒಂದು ಬಂಜಿ ವೈರ್, ಇದು ಬಂಜಿ ಕೇಬಲು. ಸೊ ಇದು ಏನಕ್ಕಾದ್ರೂ ಯೂಸ್ ಆಗುತ್ತೆ, ಬ್ಯಾಗಿಗೆ ಏನಾದರೂ ಕ್ಯಾರಿ ಮಾಡೋದಕ್ಕೆ ಅಂತ ಇದನ್ನು ತರಿಸ್ಕೊಂಡಿದ್ದೀನಿ. ಅದಾದಮೇಲೆ ಫೈನಲ್ ಇದು ಎಕ್ಸ್ಪಲ್ಸ್ದು ಟೈಲ್ ಟೆಡಿ. ಸೊ ಇದರಲ್ಲಿ ಬ್ಯಾಕ್ ಲೈಟ್ ಒಂದು, ಬ್ರೇಕ್ ಲೈಟ್ ಒಂದು ಬರುತ್ತೆ, ಮತ್ತೆ ಇಲ್ಲಿ ನಂಬರ್ ಪ್ಲೇಟ್ ಕೂತ್ಕೊಳ್ಳುತ್ತೆ. ನಂಬರ್ ಪ್ಲೇಟ್ ಕೆಳಗಡೆ ಒಂದು ಲೈಟ್ ಬರುತ್ತೆ. ಸೊ ಅದಕ್ಕೆಲ್ಲ ಇನ್ಬಿಲ್ಟ್ ವೈರ್ಸ್ ಕೊಟ್ಟಿದ್ದಾರೆ. ಸೊ ಇದು ನಾನು ಇನ್ನೂ ಒಂದು ಆರ್ಡರ್ ಮಾಡಿದ್ದೀನಿ, ಒಂದು ಸ್ಪೆಷಲ್ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೀನಿ. ಸೊ ಅದು ಬರುತ್ತೆ, ಅದರದ್ದು ವಿಡಿಯೋ ಹಾಕ್ತೀನಿ ಇಷ್ಟರಲ್ಲೇ. ಸೊ ಅದು 23rd, ಈ ಮಂತ್ 23rd ಡಿಸ್ಪ್ಯಾಚ್ ಆಗುತ್ತೆ. ಎಂಡ್ಯೂರೋ ಟೈಪ್ ಟೈಲ್ ಫೆಂಡರ್. ಸೊ ಅದು ಹಾಕಿದ್ಮೇಲೆ ಇದು ಮೌಂಟ್ ಮಾಡೋಣ ಅಂತ ಇದು ತರಿಸಿದೆ. ಸೊ ಇಲ್ಲಾಂದ್ರೆ ನಂಬರ್ ಪ್ಲೇಟ್ ಏನು ಕೂಡ್ಸೋಕ್ಕಾಗಲ್ವಲ್ಲ, ಸೊ ಇದು ಯೂಸ್ ಮಾಡೋಣ ಅಂತ ಸೊ ಇದು ತರಿಸ್ಕೊಂಡಿದ್ದೀನಿ. ಅಂಡ್ ನೆಕ್ಸ್ಟ್ ಬಂದು ನಾನು ಒಂದು ಪ್ರೋ ಟ್ಯಾಪರ್ದು ಹ್ಯಾಂಡಲ್ ಬಾರ್ ತರಿಸ್ಕೊಂಡಿದ್ದೀನಿ. ಓಪನ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ. ಇದು ತಗೊಂಡು ತುಂಬ ದಿನ ಆಯಿತು, ನಾನು ಅನ್ಬಾಕ್ಸ್ ಮಾಡೋಕ್ಕೆ ಟೈಮ್ ಇರಲಿಲ್ಲ.
1 week later. ಓಪನ್ ಮಾಡಿದ್ದೀನಿ ಇದನ್ನ. ಓಕೆ, ಇದು ಪ್ರೋ ಟೆಪ್ಪರ್ದು ಹ್ಯಾಂಡಲ್ ಬಾರ್. ಸೊ ಇಷ್ಟು ಪ್ರಾಡಕ್ಟ್ಸ್ ತರಿಸ್ಕೊಂಡಿದ್ದೆ HTRZ ಉತ್ಸವ ಸೇಲಲ್ಲಿ. ರೆಸ್ಪಾನ್ಸ್ ನನಗೆ ಸ್ಯಾಟಿಸ್ಫೈ ಆಗಿಲ್ಲ, ಅದೊಂದು ಸಿಕ್ಕಾಪಟ್ಟೆ ಬೇಜಾರು. ಓಕೆ, ಸೊ ಇದು ಬಾಲಕ್ಲ ಓಪನ್ ಮಾಡಿ ನೋಡಿಸ್ತೀನಿ, ಕ್ವಾಲಿಟಿ ಹೆಂಗಿದೆ ಅಂತ ನೋಡೋಣ. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಕ್ವಾಲಿಟಿ ಕಾಟನ್ದು ಫ್ಯಾಬ್ರಿಕ್ ಚೆನ್ನಾಗಿದೆ. ನನ್ನ ಹತ್ರ ಇನ್ನೊಂದಿದೆ ಬಾಲಕ್ಲವ, ಬಟ್ ಅದು ಅಷ್ಟೊಂದೇನು ಚೆನ್ನಾಗಿಲ್ಲ, ಪರವಾಗಿಲ್ಲ. ಸೊ ಇದ್ರದ್ದು ಪ್ರೈಸ್ ಎಲ್ಲ ಹೇಳ್ತೀನಿ ಹಂಗೆ ಒಂದೊಂದೇ ತೋರಿಸ್ಕೊಂಡು. ಸೊ ಇದಕ್ಕೆ ನಾನು ಪೇ ಮಾಡಿರೋದು 199. ಸೊ 199ಗೆ ವರ್ತು, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು. ನೆಕ್ಸ್ಟ್ ಥ್ರಾಟಲ್ ಬಾಡಿ ಕ್ಲೀನರು ಎರಡು ನನಗೆ 128 ರುಪೀಸಿಗೆ ಸಿಕ್ಕಿದೆ. ಸೊ ಇದ್ರದ್ದು ಪ್ರೈಸ್ ಬಂದು ಪರ್ ಪೀಸ್ ಬಂದು 160 ರುಪೀಸ್ ಇದೆ, ಈಚ್ 160 ರುಪೀಸ್, ಬಟ್ ಎರಡು ನನಗೆ 128 ರುಪೀಸಿಗೆ ಸಿಕ್ಕಿದೆ, ಪರವಾಗಿಲ್ಲ. ಇದು ಫೆಂಡರ್ ಪ್ರೈಸು 1400 ರುಪೀಸ್ ಇದೆ, ಅಂದರೆ MRP. ಅವ್ರ ಸೆಲ್ಲಿಂಗ್ ಪ್ರೈಸ್ ಬಂದು 1000 ರುಪೀಸ್ ಇದೆ, ಆ್ಯಂಡ್ ಇದಕ್ಕೆ ನನಗೆ ಸಿಕ್ಕಿರೋ 700 ರುಪೀಸು. ಸೊ ವರ್ತ್ ಅನ್ಸುತ್ತೆ, ಪರವಾಗಿಲ್ಲ, ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇದು WD-40, ಇದು ಸ್ಪ್ರೇ ಬಂದು ಪ್ರೈಸು 420 ರುಪೀಸ್ ಇದೆ, ನನಗಿದು 300 ರುಪೀಸಿಗೆ ಸಿಕ್ಕಿದೆ. ಸೊ ಇದು ಪರವಾಗಿಲ್ಲ, 120 ರುಪೀಸ್ ಕಡಿಮೆನೇ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಚೈನ್ ಲ್ಯೂಬ್ ಬಂದು 629 ರುಪೀಸ್ ಇದೆ, ಬಟ್ ಇದು ನನಗೆ 500 ರುಪೀಸ್ ಸಿಕ್ಕಿದೆ, 499. ಆ್ಯಂಡ್ ನೆಕ್ಸ್ಟ್ ಇದು ಬಂಜಿ ರೋಪ್ ಬಂದು 199 ಇದೆ, ಬಟ್ ಇದು ನನಗೆ 99 ರುಪೀಸಿಗೆ ಸಿಕ್ಕಿದೆ. ಆ್ಯಂಡ್ ಇದು ಪ್ರೋ ಟೆಪ್ಪರ್ದು, ಇದ್ರದ್ದು ಪ್ರೈಸ್ ಬಂದು 999 ಇದೆ, ಅಂದರೆ 1000 ರುಪೀಸ್ ಇದೆ, ಬಟ್ ಇದು 600 ರುಪೀಸಿಗೆ ಸಿಕ್ಕಿದೆ, 599. ಈ ವಿಡಿಯೋ ಇಷ್ಟ ಇರೋದು. ಆ್ಯಂಡ್ ಯಾರಾದರೂ ನೋಡ್ತಿದ್ರೆ HTRZ ಅವರು ಸ್ವಲ್ಪ ನೋಡಿ ರೆಸ್ಪಾನ್ಸ್ ಮಾಡಿ, ಮೆಸೇಜ್ಗೆ ಅಥವಾ ಕಾಲ್ ಮಾಡಿದ್ರೆ. ಯಾವುದಕ್ಕೂ ರೆಸ್ಪಾನ್ಸ್ ಸಿಗಲ್ಲ ಅಂದರೆ ನಮಗೂ ಕಷ್ಟ ಆಗುತ್ತೆ ಆರ್ಡರ್ ಮಾಡೋದಕ್ಕೆ ಆಗಲಿ, ಏನೋ ಒಂದು ಇನ್ಫಾರ್ಮೇಷನ್ ತಗೋಬೇಕಂದ್ರೆ ಹೆಲ್ಪ್ ಆಗುತ್ತಲ್ವಾ. ನಿಮ್ಮ ರೆಸ್ಪಾನ್ಸ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಅದು ನಮಗೆ ಡಿಸಪಾಯಿಂಟ್ ಆಗಿಬಿಡುತ್ತೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದರೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಇನ್ನೂ ವಿಡಿಯೋಸ್ ಹಾಕ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಿಂಗೆ ನನ್ನ Instagram ID ಹಾಕಿರ್ತೀನಿ, ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.